ಸರ್ ಒಂದು ಪ್ಲೇಟ್ ಗೋಬಿ ಕೊಡಿ. ಗೋಬಿ ಇನ್ನೂ ತಯಾರಾಗಿ ಲೇಟ್ ಆಗುತ್ತೆ. ಇಡ್ಲಿ ಇದೆ, ದೋಸೆ ಇದೆ, ಏನು ಬೇಕು ಹೇಳಿ. ಹಾಗಿದ್ರೆ ಒಂದು ಪ್ಲೇಟ್ ದೋಸೆ. ಅಯ್ಯೋ ಬಂದಲ್ಲಪ್ಪ ಇವನು. ಏನು ಸರ್ ಇವತ್ತು ಇದನ್ನು ಗಾಡಿ ತೊಗೊಂಡು ಹೊಂಟಿಲ್ವಾ? ಅಯ್ಯೋ ಗಾಡಿನ ರಿಪೇರಿಗೆ ಇಟ್ಟಿದ್ದೀನಿ. ಹೌದಾ, ನಾಷ್ಟ ಮಾಡ್ತೀರಾ? ಏನು ಇಡ್ಲಿ ಕೊಡಲಾ ಅಥವಾ ದೋಸೆ ಕೊಡಲಾ? ಎಲ್ಲೇ ನೋಡೋಣ, ದೋಸೆ ಕೊಡು, ಹೇಗಿದೆ ಟೇಸ್ಟ್ ಅಂತ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಸೊ ಇದು ನಾನು ಹೊಸ ಸೀರಿಯಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಿಪ್ಪುನ ನನ್ನ ಗಂಡ ಅಂತ. ಇವ್ರ ಹೆಸರು ಜಗದೀಶ್ ಜಗ್ಗು ಅಂತ. ಎಷ್ಟು ಜಿಪ್ಪುನತನ ಮಾಡ್ತಾನೆ ಅನ್ನೋದನ್ನು ಈ ಮೂವಿನಲ್ಲಿ ತೋರಿಸ್ತಾ ಇದ್ದೀನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹೇಗೆ ಜೀವನ ನಡೆಸ್ತಾರೆ ಅನ್ನೋದು ಈ ಮೂವಿನಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಜಿಪ್ಪುನ ಮಾಡುವಂಥ ಗಂಡ ಹೇಗೆ ಹೆಂಡತಿನ ಗೋಳೈಕೊಂತಾನೆ ಅನ್ನೋದನ್ನು ಕಾಮಿಡಿ ಮುಖಾಂತರವಾಗಿ, ಆಮೇಲೆ ಒಂದು ಒಳ್ಳೆಯ ಸಂದೇಶವನ್ನು ಹೇಳೋದರ ಮುಖಾಂತರವಾಗಿ ನಾನು ಈ ಸೀರಿಯಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ನೀವು ಅಣ್ಣಯ್ಯ ನೋಡಿದಿರಿ. ಅಣ್ಣಯ್ಯ ಅನ್ನೋದು ಒಂದು ಅಣ್ಣನ ಸೆಂಟಿಮೆಂಟ್ ಮುಖಾಂತರ ತೊಗೊಂಡೋಗಿದ್ದೀನಿ. ಆಮೇಲೆ ಇನ್ನೊಂದು ತಾಯಿ ಇಲ್ಲದ ತವರು, ಅದನ್ನು ನೋಡಿದಿರಿ. ಅದು ಕೂಡ ಒಂದು ತಾಯಿ ಮತ್ತು ಅಕ್ಕನ ಸೆಂಟಿಮೆಂಟ್ ತೊಗೊಂಡು ಸೀರಿಯಲ್ ಮಾಡ್ತಾಯಿದ್ದೀನಿ. ಸೊ ಇದು ಇವಾಗ ಅದಕ್ಕೆ ಹೇಗೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಹಾಗೆಯೇ ಈಗ ಜಿಪ್ಪುನ ನನ್ನ ಗಂಡ ಅನ್ನೋ ಈ ಸೀರಿಯಲ್ ಕೂಡ ನೀವು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಮೋರ್ ವೀಡಿಯೋಸ್ನ ನೋಡ್ತಾನೆ ಇರಿ. ಸೊ ಇದು ಫನ್ ವೇನಲ್ಲಿ ತೊಗೊಂಡು ಹೋಗಬೇಕು, ಆಮೇಲೆ ಫ್ಯಾಮಿಲಿ ರಿಲೇಟೆಡ್ ತೊಗೊಂಡು ಹೋಗಬೇಕು ಅನ್ನೋದು ನಂದಿದೆ. ಸ್ಟೋರಿನ ನೋಡ್ತಾ ಇರಿ, ತುಂಬ ಚೆನ್ನಾಗಿದೆ. ಸರ್ ಒಂದು ಪ್ಲೇಟ್ ಕೊಡಲಾ, ಹಾಫ್ ಪ್ಲೇಟ್ ಕೊಡಲಾ? ಏನಪ್ಪ ಟೇಸ್ಟಿಗೆ ಕೊಡು ಅಂತ ಹೇಳಕತ್ತಿಲ್ಲ, ಟೇಸ್ಟ್ ಇದ್ದರೆ ತಿಂದು ಹೋಗ್ತೀನಿ. ಸರಿ ಸರ್, ನೋಡಿ ಇಡ್ಲಿ ಮಾಡಿದ್ದೀನಿ. ಏನಪ್ಪ ಸಾಂಬಾರೇ ಚೆನ್ನಾಗಿಲ್ಲ, ತಗೋ. ಅಯ್ಯೋ ಏನು ಸರ್ ಇದು ಅರ್ಧ ತಿಂದು ಕೊಟ್ರಿ, ಇದೇನು ಟೇಸ್ಟ್ ಇಲ್ಲ ಅಂದರೆ ಹೆಂಗೆ ತಿನ್ನೋದಪ್ಪ? ನೋಡಿ ದೋಸೆ ಕೊಡು ನೋಡೋಣ. ತಗೊಳ್ಳಿ ಸರ್ ದೋಸೆ ನೋಡಿ. ಅಯ್ಯ ಏನಪ್ಪ ಇದು ಚೆನ್ನಾಗಿಲ್ಲ, ಬೇಡ ಬಿಡಪ್ಪ, ಏನು ಬೇಡ. ಸರ್ ಜಗ್ಗು ಸರ್, ಅಯ್ಯೋ ಬೇಡಪ್ಪ ಬೇಡ, ಟೇಸ್ಟ್ ಇಲ್ಲ ಏನಿಲ್ಲ, ತಿಂದು ಸುಮ್ಮನೆ ನಾಲ್ಗೆ ಕೆಡಿಸ್ಕೊಳ್ಳೋದು ಯಾಕೆ? ಏನು ಸರ್ ಇವರು ಹಿಂಗೆ ಮಾಡೋದ್ರು? ಅವ್ರೇನು ಟಿಫಿನ್ನೇ ತಿನ್ನೋದಿಲ್ವಾ? ಅಯ್ಯೋ ಕೆಟ್ಟ ಜಿಪ್ಪಣದಾನ ಅಯ್ಯಪ್ಪ ಅವ. ಈಗ ನೋಡು, ಬೈಕ್ ಬಿಟ್ಟು ನಡ್ಕೊತ ಬಂದಾನ ಅಂದ್ರೆ ನೀನು ತಿಳ್ಕೊಬೇಕು. ಬೈಕಿಗೆ ಪೆಟ್ರೋಲ್ ಹಾಕ್ಸೋದು ಬಾ ಆಗುತ್ತೆ ಅಂತೇಳಿ ನಡ್ಕೊತ ಬರ್ತಾನೆ 3 ಕಿಲೋಮೀಟ್ರ್ ಅವ. ಅದು ಅಲ್ಲ, ಈಗ ನೋಡು, ನಾ ಇಡ್ಲಿ ಕೊಟ್ಟಿನಿ, ಇಡ್ಲಿ ಒಳಗೆ ಅರ್ಧ ಇಡ್ಲಿ ತಿಂದ. ಆಮೇಲೆ ದೋಸೆ ಕೊಟ್ಟೆ, ದೋಸೆದಾಗೂ ಅರ್ಧ ತಿಂದ, ಅದನ್ನ ವಾಪಸ್ ಕೊಟ್ಟ. ಚಲೋ ಇಲ್ಲ ಅಂತ ಹೇಳೋದ. ಯಾಕೆ ಹೇಳು? ಅದಕ್ಕೆ ರೊಕ್ಕ ಕೊಡೋದಾಗತ್ತೆ ಅಂತ ಹೇಳಿ. ಅಟ್ಟು ಜಿಪ್ಪಣದಾನೆ ಇವ್ನು ಜಿಪ್ಪಣ್ತಾನ ನೋಡಿ, ನನಗೆ ಒಂದಿನ ಹುಚ್ಚಿಡಿಸಿದ್ದೇನೆ. ಅಲ್ಲ ನಿಮ್ಮ ಗೊತ್ತಿದ್ದು ಮತ್ತೆ ನೀವು ಯಾಕೆ ಕೊಡ್ತೀರಾ ಅವಂಗ? ಅಯ್ಯೋ ಒಮ್ಮೆ ತಿಂದು ಹೋಗೋಣ, ದಿನ ಬರ್ತಾನೆ, ದಿನ ಮಾಡ್ತಾನೆ, ಹಿಂಗೆ ಮಾಡ್ತಾನೆ. ಹೌದಾ? ಎಷ್ಟು ನೋಡಿದ್ರೆ ಎಷ್ಟು ದೊಡ್ಡ ಅಧಿಕಾರಿ ಇದ್ದಂಗೆ ಅದಾನ, ಆದ್ರೂ ನೋಡು. ಹೂನಪ್ಪ, ಒಳ್ಳೆ ಕಂಪ್ನಿ ಒಳಗೆ ಕೆಲಸ ಮಾಡ್ತಾನೆ ನಾವು. ಮತ್ತೆ ನೋಡಿದ್ರೆ ಚಲೋ ಕೈ ತುಂಬ ಸ್ಯಾಲ್ರಿ ಬರ್ತೈತೆ, ಎಲ್ಲ ಬರ್ತೈತೆ, ಆದ್ರೂ ಜಿಪ್ಪಣ್ತಾನ. ನಾಳೆ ಅವ್ನು ಕಟ್ಕೊಂಡಾಕಿ ಅನುಭವಿಸ್ತಾಳೆ ನೋಡು.